ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಶಿವಮೊಗ್ಗದ ಗೋಪಿ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಭಿನ್ನ ರೀತಿ ಪ್ರತಿಭಟನೆ ನಡೆಸಿದ್ದಾರೆ. ನಗರದ 4 ದಿಕ್ಕುಗಳಿಂದ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಬಿಜೆಪಿ ಕಾರ್ಯಕರ್ತರು ಬೈಕ್ ಅಣುಕು ಶವಯಾತ್ರೆ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ. ಶಿವಮೊಗ್ಗ ಶಾಸಕ ಎಸ್.ಎನ್. ಚನ್ನಬಸಪ್ಪ ಅವರು ಚಟ್ಟದಲ್ಲಿ ಬೈಕ್ ಹೊತ್ತುಕೊಂಡು ಪ್ರತಿಭಟನೆ ನಡೆಸಿದರು. ಕಾರು ತಳ್ಳಿಕೊಂಡು ಜೈಲ್ ರಸ್ತೆಯಿಂದ ಬಂದ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಕುದುರೆ ಮೇಲೆ ಸವಾರಿ ಮಾಡಿಕೊಂಡು ವಿಧಾನ ಪರಿಷತ್ ಸದಸ್ಯರಾದ ಡಿಎಸ್ ಅರುಣ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತರಕಾರಿ ವ್ಯಾಪಾರ ಮಾಡುವ ಮೂಲಕ ಮಹಿಳಾ ಮೋರ್ಚಾದ ಸದಸ್ಯರು ಪ್ರತಿಭಟನೆ ನಡೆಸಿದರು. ಸನ್ಮಾನ್ಯ ಭಾನುಪ್ರಕಾಶ್ ಅವರು ರಾಜ್ಯದ ಕಾಂಗ್ರೆಸ್ನ ಸರ್ಕಾರ ಬರ್ಬಾದಾಗಿ ಹೋಗ್ಬಿಟ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ ಸರ್ಕಾರ ಧೂಳಿಪಟ ಆಗೋಗ್ತಾ ಇದೆ. ಖಜಾನೆಯಲ್ಲಿರುವಂತಹ ಹಣ ಇವತ್ತಿನ ದಿವಸ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಜನರ ಜೇಬಿಗೆ ಮತ್ತೊಮ್ಮೆ ಕತ್ತರಿ ಹಾಕುವಂತ ಕೆಲಸವನ್ನು ಮಾಡ್ತಾ ಇದೆ. ಇದು ಕಾಂಗ್ರೆಸ್ಸಿನ ನೇತೃತ್ವದ ಆಡಳಿತದ ವೈಫಲ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥದ್ದು ದುಬಾರಿ ಆಗಿಲ್ಲ ಅಂತೇನಿಲ್ಲ. ಅವರ ಯೋಜನೆಗಳನ್ನು ಈಡೇರಿಸಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಸಲಿಲ್ಲ. ಆದರೆ ರಾಜ್ಯ ಸರ್ಕಾರ ಇವತ್ತು ಏರಿಸಿ ಕೂತಿದೆ. 3 ರಿಂದ 3.5 ರೂಪಾಯಿ ಇವತ್ತು ಹಣವನ್ನು ಏರಿಸಿರುವಂಥದ್ದು ನಾಗರಿಕರಿಗೆ ಮಾಡಿದಂತಹ ದ್ರೋಹ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಈ ಬದುಕ್ತಕ್ಕಂಥ ಪರಿಸ್ಥಿತಿಯನ್ನ ಇನ್ಯಾವ ರೀತಿ ಈ ಬಡವರ ಈ ಸರ್ಕಾರ ಆಗುತ್ತೆ ಅಂತ ಸರ್ಕಾರಿ ಬಂದಂತ ರೈತರು ಅದನ್ನು ಮಾರಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಮಹಿಳೆಯರು ಸಂತೆಯನ್ನೇ ಸರ್ಕಲ್ಗಳಲ್ಲಿ ಮಾಡುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸರ್ಕಲ್ಗಳಿಗೆ ಯಾರು ಬರ್ತಾರೆ ಅಂತ ಹೇಳಿ ಸ್ವಲ್ಪ ಒಳ್ಳೆಯವರು ಬರ್ತಾರೆ ಅಂತ ಹೇಳಿ ನಮ್ಮ ಸರ್ಕಾರಿ ಖಾಲಿ ಆಗ್ಬೋದು ಅಂತ ಹೇಳಿ ಆಸೆ ಪಟ್ಟು ಇಲ್ಲಿಗೆ ಬಂದಿದ್ದಾರೆ ಮಾರಾಟವನ್ನು ಮಾಡ್ಲಿಕ್ಕೆ. ಆದ್ರೆ ಸಂತೆಯಲ್ಲಿ ಹೋಗುವಂತವ್ರು ಬಡವರು ಸಮಯ ಬಡವರು ಸರ್ಕಾರಿ ಕೊಡಲಿಕ್ಕೆ ಸಾಧ್ಯ ಇರುವಂತ ರೀತಿ ಒಳಗಡೆ ಇವತ್ತು ಯಾಕೆಂದ್ರೆ ಟ್ರಾನ್ಸ್ಪೋರ್ಟೇಷನ್ ರೇಟ್ ಜಾಸ್ತಿ ಆದ್ರೆ ಸಹಜವಾದಂತ ರೀತಿಯಲ್ಲಿ ಸರ್ಕಾರಿಗಳ ಮೇಲೆ ಜಾಸ್ತಿ ಆಗುತ್ತೆ. ಹಾಗಾಗಿ ಬಡವರು ಸಂತೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತಿನ ದಿನ ಬಡವರಿಗೆ ಸಂತೆಗೆ ಹೋಗಿ ತರಕಾರಿನ ತಗೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಡವರಿಗೆ ತೊಂದರೆ ಆಗ್ತಾ ಇದೆ, ಬಡ ರೈತರಿಗೆ ತೊಂದರೆ ಆಗ್ತಾ ಇದೆ. ಬಡವರು ತರಕಾರಿ ತಗೋ ಹಾಗಿಲ್ಲ,